ಮಾಘ ಮಾಸದ ಮಹಿಮೆ ಕನ್ನಡದಲ್ಲಿ ಹಿಂದೂ ಪಂಚಾಂಗದ ಪ್ರಕಾರ ಮಾಘ ಮಾಸವು ಅತ್ಯಂತ ಪವಿತ್ರವಾದ ತಿಂಗಳಾಗಿ ಪರಿಗಣಿಸಲಾಗಿದೆ. ಸಾಮಾನ್ಯವಾಗಿ ಇದು ಜನವರಿ-ಫೆಬ್ರವರಿ ತಿಂಗಳಲ್ಲಿ ಬರುತ್ತದೆ. ಈ ಮಾಸವನ್ನು ಪಾಪನಾಶಕ ಹಾಗೂ ಪುಣ್ಯವರ್ಧಕ ಎಂದು ಶಾಸ್ತ್ರಗಳು ವರ್ಣಿಸುತ್ತವೆ. ಮಾಘ ಸ್ನಾನದ ಮಹತ್ವ. ಮಾಘ ಮಾಸದಲ್ಲಿ ಬೆಳಗಿನ ಜಾವ ನದಿಯಲ್ಲಿ ಸ್ನಾನ ಮಾಡುವುದು ಅತ್ಯಂತ ಶ್ರೇಷ್ಠವೆಂದು ನಂಬಲಾಗಿದೆ. ವಿಶೇಷವಾಗಿ ಗಂಗಾ, ಯಮುನಾ, ಸರಸ್ವತಿ, ಗೋದಾವರಿ, ಕಾವೇರಿ ಮುಂತಾದ ನದಿಗಳಲ್ಲಿ ಮಾಡಿದ ಸ್ನಾನವು ಎಲ್ಲಾ ಪಾಪಗಳನ್ನು ನಿವಾರಿಸಿ ಮೋಕ್ಷ ಪ್ರಾಪ್ತಿಗೆ ಕಾರಣವಾಗುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಮಾಘೇ ಮಘಾಸ್ನಾನಂ ಯಃ ಕರೋತಿ ನರೋತ್ತಮಃ ಸರ್ವಪಾಪ ವಿನಿರ್ಮುಕ್ತಃ ವಿಷ್ಣುಲೋಕಂ ಸ ಗಚ್ಚತಿ. ದಾನ ಧರ್ಮಗಳ ಮಹಿಮೆ. ಮಾಘ ಮಾಸದಲ್ಲಿ ಮಾಡಿದ ದಾನ, ಧರ್ಮ, ತೀರ್ಥಯಾತ್ರೆ, ಅನ್ನದಾನ, ವಸ್ತ್ರದಾನ 1000 ಪಟ್ಟು ಫಲ ನೀಡುತ್ತದೆ ಎಂದು ನಂಬಿಕೆಯಿದೆ. ಈ ಸಮಯದಲ್ಲಿ ಬಡವರಿಗೆ ಸಹಾಯ ಮಾಡುವುದು ಮಹಾಪುಣ್ಯಕರ. ಭಕ್ತಿ ಮತ್ತು ಉಪಾಸನೆ. ಈ ಮಾಸವು ವಿಶೇಷವಾಗಿ ಶ್ರೀ ವಿಷ್ಣುವಿಗೆ ಪ್ರಿಯವಾದುದು. ವಿಷ್ಣು ಸಹಸ್ರನಾಮ ಪಠಣ, ಸತ್ಯನಾರಾಯಣ ವ್ರತ, ಏಕಾದಶಿ ವ್ರತ ಇವುಗಳನ್ನು ಮಾಘ ಮಾಸದಲ್ಲಿ ಆಚರಿಸಿದರೆ ವಿಶೇಷ ಫಲ ದೊರೆಯುತ್ತದೆ. ಮಾಘ ಪೂರ್ಣಿಮೆ. ಮಾಘ ಮಾಸದ ಪೂರ್ಣಿಮೆ ದಿನವು ಅತ್ಯಂತ ಪವಿತ್ರ. ಈ ದಿನ ಮಾಡಿದ ಸ್ನಾನ, ಜಪ, ತಪಗಳು ಅಕ್ಷಯ ಫಲ ನೀಡುತ್ತವೆ. ಸಂಕ್ಷೇಪವಾಗಿ, ಮಾಘ ಮಾಸವು ಪಾಪನಾಶಕ, ಪುಣ್ಯವರ್ಧಕ, ಭಕ್ತಿಗೆ ಅನುಕೂಲಕರ, ಮೋಕ್ಷದ ಮಾರ್ಗವನ್ನು ತೋರಿಸುವ ಮಾಸ. ಈ ಮಾಸವನ್ನು ಸದ್ಬಳಕೆ ಮಾಡಿಕೊಂಡ್ರೆ ಜೀವನದಲ್ಲಿ ಶಾಂತಿ, ಆರೋಗ್ಯ ಮತ್ತು ದೈವಿಕ ಅನುಗ್ರಹ ದೊರೆಯುತ್ತದೆ.